ಒಂದೇ ಬಾರಿ ಏನು ವಿಶ್ವಪ್ರಖ್ಯಾತ ರೀತಿಯಲ್ಲಿ ಕಮರ್ಷಿಯಲ್ ರೇಟನ್ನು 990 ರೂಪಾಯಿ ಜಾಸ್ತಿ ಮಾಡಿದೆ. ಏನಾಗಿದೆ, ಇಲ್ಲಿವರೆಗೂ ಕೂಡ 5 ಪಂಚರಾಜ್ಯಗಳ ಎಲೆಕ್ಷನ್ ಇತ್ತು. ಮೋದಿಯವರು ಅವರ ಅಣ್ಣ ತಮ್ಮದಿರಿದಾರಲ್ಲ, ಅದಾನಿ ಅಂಬಾನಿಗೆ ಹೇಳಿ ಪೆಟ್ರೋಲ್ ಡೀಸೆಲ್ನ ಕಂಟ್ರೋಲ್ ಇಟ್ಕೊಂಡಿದ್ರು. ಜೊತೆಗೆ ಬೇರೆ ಮನಮೋಹನ್ ಸಿಂಗ್ ಅವರು ಏನು ISPR ಮಾಡೋಗಿದ್ದಾರೆ, ಪೆಟ್ರೋಲಿಯಂ ಸ್ಟ್ರಾಟಜಿಕ್ ಏನು ರಿಸರ್ವ್ ಇದೆಯಲ್ಲ ಅದನ್ನು ಮಾಡೋಗಿದ್ದಾರೆ. ಅದರಿಂದ ಅವ್ರಿಗೆ ಭಾಳ ಉಪಯೋಗ ಆಗಿದೆ. ಎಷ್ಟು ದಿವಸ ಕಂಟ್ರೋಲ್ ಹೆಂಗೆ ಮಾಡಬೇಕಿತ್ತು ಅಂತ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಅದರಲ್ಲೂ ಕೂಡ ಕರ್ನಾಟಕದ ಆಸ್ತಿಯಲ್ಲೇ ಕೂಡ ರಿಸರ್ವ್ ಇರೋವಂಥದ್ದು ನಮ್ಮ ಪಡೂರಲ್ಲಿ ಮತ್ತು ಮಂಗಳೂರಲ್ಲಿ. ಅದನ್ನ ಬಳಗಿಸ್ಕೊಂಡು ಇಷ್ಟು ದಿವಸ ಪೆಟ್ರೋಲನ್ನು ಡೀಸೆಲನ್ನು ಕಂಟ್ರೋಲ್ ಮಾಡಿದ್ರು, ಗ್ಯಾಸನ್ನು ಕಂಟ್ರೋಲ್ ಮಾಡಿದರು. ಆದರೆ ಒಂದೇ ಸಲ 993 ರೂಪಾಯಿ ಮಾಡುವಂಥದ್ದು ದೇಶದ ಜನತೆಯನ್ನು, ಬಡವರನ್ನು, ರೈತರನ್ನು, ಕೂಲಿ ಕಾರ್ಮಿಕರನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸದೆ ಈ ರೀತಿ ಕೆಲಸವನ್ನು ಮಾಡಬಾರ್ದಿತ್ತು ಅವರು. ಯಾಕಂದರೆ ಅವ್ರಿಗೆ ತಾಕತ್ತಿದ್ದರೆ ಸರಿಯಾದ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆನ ರೆಡಿ ಮಾಡಬೇಕೇ ಹೊರತು ನೀವು ಜನರ ಮೇಲೆ ATM ಮಿಷನ್ ಮಾಡ್ಕೊಬಾರ್ದು. ಬೇಕಾದ ರೀತಿ ರೇಟ್ ಜಾಸ್ತಿ ಮಾಡ್ತೀನಿ, ಬಡವರು ಬಂದು ಪೆಟ್ರೋಲ್ ತೊಗೊತಾರೆ, ಅದನ್ನು ಈಗ ATM ಮಿಷನ್ ಮಾಡ್ಕೊಂಡಿದ್ದಾರೆ ಇವಾಗ ಬಡವರಲ್ಲೇ. ಒಂದು ಕಡೆ ಎಲ್ಲದಕ್ಕೂ GST ಕಟ್ಕೊತಾ ಇದ್ದೀವಿ, ಬ್ರೆಡ್ಡಿಂದ ಹಾಲಿಂದ ಹಿಡಿದು ಎಲ್ಲದನ್ನು ಕೂಡ. ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದಲ್ದೇ ಗ್ಯಾಸ್ ಬೆಲೆನ 993 ರೂಪಾಯಿ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಅನಿಸ್ಬೋದು, ಯಾಕೆ ನಾರ್ಮಲ್ LPG ಬೆಲೆ ಕಡಿಮೆ ಇದೆ, ಕಮರ್ಷಿಯಲ್ ಜಾಸ್ತಿ ಆಗಿದೆ, ಯಾರಿಗೆ ತೊಂದರೆ ಆಗುತ್ತೆ ಅಂತ. ನೋಡಿ, ಉದ್ಯೋಗವನ್ನು ನೋಡಿಕೊಂಡು ಬದುಕ್ತಾ ಇರುವಂಥ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. ಸ್ವಯುದ್ಯೋಗ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಕೆಲಸ ಮಾಡೋಂಥವ್ರು, ಚಿಕ್ಕ ಪುಟ್ಟ ಹೋಟ್ಲ್ ಇಟ್ಕೊಂಡು ಕೆಲಸ ಮಾಡೋಂಥವ್ರು, ಅವರೆಲ್ಲ ಎಲ್ಲೋ ಹೋಗ್ಬೇಕು. ಇವತ್ತು ಬೀದಿಗೆ ಬಂದಿದ್ದಾರೆ. ಇದನ್ನು ಖಂಡಿಸ್ತೀನಿ. ನಮ್ಮ BJP MP ಗಳೇನಾದ್ರು ಏನಾಗಿದೆ, ಅವ್ರಿಗೆ ಗಂಡು ಮಕ್ಕಳಲ್ವಾ ಅವರು, ಅಥವಾ ಇವರು ಚಾಮುಂಡೇಶ್ವರಿ ಒಬ್ಬಿದ್ದು ಹಳೆ ಎಲೆಕ್ಷನ್ ಟೈಮ್ ಮುಂಚೆ ಎಲ್ಲ 2014-13 ಆಚೆ ಬಂದು ಕುಂತ್ಕೊಂಡ್ಬಿಡ್ತಾ ಇದ್ರು ಅಕ್ಕ ಶೋಭಕ್ಕ. ನೆನ್ನೆ ದಿವಸ ಮೀಡಿಯಾ ಕ್ವಶನ್ ಕೇಳಿದ್ರೆ ಪೆಟ್ರೋಲ್ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತ ಅಂದರೆ ರಿಸರ್ವೇಷನ್ ಬಗ್ಗೆ, ಮಹಿಳಾ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಅಕ್ಕ ಮತ್ತೊಂದ್ಸಲ ಓದ್ಕೊಳ್ಳಿ, ಅಥವಾ ಇನ್ನೊಬ್ರು ಹೊಸ ಗುರುನ ಹುಡ್ಕೊಳ್ಳಿ ಅಂತ. ಅಟ್ಲೀಸ್ಟ್ ಯಡಿಯೂರಪ್ಪ ಅಂತೂ ತಮ್ಮನ್ನ ದೂರ ಇಟ್ಟಿದ್ದಾರೆ. ಹೊಸ ಗುರುನ ಇಟ್ಕೊಂಡು ಚೆನ್ನಾಗಿ ಓದಿ ತಿಳ್ಕೊಂಡು ಜನತೆಗೆ ಒಳ್ಳೇದಾಗೋ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಈ ಥರ ಸುಳ್ಳು ಹೇಳುವಂಥದ್ದು, ಅಲ್ಲಿ ಮೋದಿಯವ್ರ ಎದುರುಗಡೆ ಹೋಗಿ ಮಾತಾಡೋಕ್ಕಾಗಲ್ಲ, ಕ್ವಶನ್ ಮಾಡೋಕ್ಕಾಗಲ್ಲ, ನಮ್ಗೆ ಏನು ಬೇಕು ಅದನ್ನು ಕೇಳೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಗೆ ಈ MP ಗಳೇ ಕಾರಣ. ನಮ್ಮ ರಾಜ್ಯವನ್ನು, ನಮಗೆ ಬೇಕಾದ ಹಣವನ್ನು ವಾಪಸ್ ಬರದೇ ಇರೋದಕ್ಕೆ ಈ ಕಾರಣವನ್ನು ಹಾಕಿಕೊಟ್ರು ಅಂಥದ್ದು ಭಾಳ ತಪ್ಪು. ಯಾಕಂದರೆ ಈ ಟೈಮು 993 ರೂಪಾಯಿ ಜಾಸ್ತಿ ಆಗಿದೆ. ಅದರಲ್ಲಿ 19 kgಗೆ ನೀವು 3000 ರೂಪಾಯಿ ಕೊಡಬೇಕು ಅಂತಾರೆ, ಭಾಳ ಕಷ್ಟ. ನಾರ್ಮಲ್ ಜನ ಒಂದು ಫುಟ್ಪಾತಲ್ಲಿ ಯಾವುದೋ ಒಂದು ಕುಟುಂಬ ಅದನ್ನು ನಂಬ್ಕೊಂಡು ಬದುಕ್ತಾ ಇರುತ್ತೆ. ಇಲ್ಲಿವರೆಗೂ ಕೂಡ ಅನ್ನ ಸಾಂಬಾರು 25-30 ರೂಪಾಯಿ ಇತ್ತು. ನಾಳೆ 50 ರೂಪಾಯಿ ಕೊಟ್ಟರೆ, ಈಗ ಎಷ್ಟೋ ಜನ ನಾವು ಫುಟ್ಪಾತಲ್ಲಿ ತಿಂದಿದ್ದೀವಿ, ಎಲ್ಲ ಸ್ನೇಹಿತರುಗಳೆಲ್ಲ. ಈಗ ನಾಳೆ ಹೋಗಿ ಕೇಳಿದ್ರೆ 30 ರೂಪಾಯಿ ಕೊಡ್ತಾ ನಾಳೆ ಕೂಡ 50 ಕೊಡೋಕ್ಕಾಗುತ್ತೆ ಅವ್ರ ಕೈಲಿ. ಆ ಒಂದು ಸಲ ಬೆಲೆ ಜಾಸ್ತಿ ಆಯಿತು ಅಂದರೆ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ. ಊಟದ ಬೆಲೆ ಜಾಸ್ತಿ ಆಗುತ್ತೆ, ನೀರಿನ ಬೆಲೆ ಜಾಸ್ತಿ ಆಗುತ್ತೆ. ಅದು ನಂಬ್ಕೊಂಡ್ರು ಅಂತ ಎಷ್ಟೋ ಕಂಪ್ನಿಗಳು ಜಾಸ್ತಿ ಮಾಡಬೇಕಾಗತ್ತೆ, ಊಟ ರೇಟನ್ನೇ ಜಾಸ್ತಿ ಮಾಡಬೇಕಾಗತ್ತೆ. ಇದರಿಂದ ದೇಶ ಜನತೆಯನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ BJP ಅವರು ಮತ್ತು ಅಮಿತ್ ಶಾ ಅವರಿಂದ ಖಂಡಿಸ್ತೀವಿ. ಈ ಥರದ ಹೋರಾಟವನ್ನು ಮುಂದುವರಿಸಿ ರಾಜ್ಯಾದ್ಯಂತ ನಾಳೆ ನಮ್ಮ ಯುವ ಕಾಂಗ್ರೆಸ್ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಇಟ್ಕೊಂಡಿದೆ. ಇದೊಂದು ಹೇಡಿತನದ ಪರಮಾವಧಿ. ಇದು ತುಂಬ ದಿವಸ ಇರಲ್ಲ. ಮೋದಿಯವರಿಗೆ ಹೇಡಿತನದ ಪರಮಾವಧಿ. ನಾನು ಮತ್ತೊಂದು ಸಹ ಹೇಳ್ತಾ ಇದ್ದೀನಿ, BJPಗರು ಏನು ಮೋದಿ ಭಕ್ತರಿದ್ದಾರಲ್ಲ, ದಯಮಾಡಿ ಸಪ್ರೇಟ್ ಕಾರ್ಡ್ ಕೊಟ್ಬಿಡಕ್ಕೆ ಹೇಳಿ. ಈಗ ATM ಕಾರ್ಡ್ ಟೈಪ್ ಸಪ್ರೇಟ್ ಕಾರ್ಡ್ ಬಂದಿದೆ. ನಾನು ಮೋದಿ ಭಕ್ತ, ನಾನು RSS, ನಾನು BJP ಅಂತ. ಅವ್ರಿಗೆ 1000 ರೂಪೀಸ್ ಪೆಟ್ರೋಲ್ ಕೊಡಿ, ನಮ್ಗೆ 50 ರೂಪಾಯಿ ಪೆಟ್ರೋಲ್ ಕೊಡಿ ಸಾಮಾನ್ಯ ಜನರಿಗೆ. ಆ ಥರ ಆಗಾದ್ರೆ ಮಾಡಿ. ಆವಾಗ ತಾಕತ್ತಾಗಿ ನಾನು BJP ಭಕ್ತ ಅಥವಾ BJP ಗಂಡು ಮಗ, ನಾನು ಬಳೆ ಇಟ್ಕೊಂಡಿಲ್ಲ ಅಂತೇಳಿ ಮೊದಲು ಈ ತೇಜಸ್ವಿ ಸೂರ್ಯಗೆ, ಆಮೇಲೆ ಇವರು ಶೋಭಕ್ಕನ್ಗೆ, ಈ MP ಗಳು ಕೊಡುವಂಥ ಕೆಲಸವನ್ನು ಮಾಡಬೇಕು. ID ಕಾರ್ಡ್ಗಳನ್ನ ಅಷ್ಟು ಕೊಟ್ಟು ಪರ್ಚೇಸ್ ಮಾಡ್ರಪ್ಪ, ಆಮೇಲೆ ಮಾತಾಡಿ ಅಂತ. ಇವೆಲ್ಲ ಮಾಡೋದು ಭಾಳ ತಪ್ಪು. ಸಾಮಾನ್ಯ ಜನನ ಬೀದಿಗೆ ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ.